ನಮ್ಮನ್ನು ಪ್ರೀತಿ ಮಾಡುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮೆಲ್ಲರನ್ನು ಒಪ್ಪಿಸ್ತೇನೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಸಂಗಡವಿದ್ದು ನನ್ನನ್ನು ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ಮಾತನಾಡಲು ಎಲ್ಲ ಜ್ಞಾನ ಕೊಟ್ಟು ನಡೆಸು. ಕೊನೆಯವರೆಗೂ ನನ್ನನ್ನು ನಿನ್ನ ವಶದಲ್ಲಿಟ್ಟು ನಡೆಸೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಧ್ಯಾನಿಸುತ್ತಾ ಬಂದಿದ್ದೇವೆ. ಅನೇಕ ಸಂಗತಿಗಳನ್ನು ನಾವು ನೋಡಿದ್ದೇವೆ. ಇವತ್ತು ನಾವು 5ನೇ ಅಧ್ಯಾಯಕ್ಕೆ ಬರೋಣ. ಇದರಲ್ಲಿ 1ರಿಂದ 14 ತನಕ ವಾಕ್ಯಗಳಲ್ಲಿ ಪ್ರಸಂಗವನ್ನು ನಾವು ಒಂದು ಭಾಗವಾಗಿ ನೋಡೋಣ. ಇವತ್ತು ನಾವು ಕೇವಲ 2 ವಾಕ್ಯಗಳನ್ನು ಧ್ಯಾನಿಸುವವರಾಗಿದ್ದೇವೆ. ಬಹಳ ಅಗತ್ಯವಾಗಿ ಪ್ರತಿಯೊಬ್ಬ ವಿಶ್ವಾಸಿಯು ತಿಳ್ಕೊಳ್ಬೇಕಾದ ಸಂಗತಿ ಇದಾಗಿದೆ. ಇವತ್ತು ನಮ್ಮ ಆಶೀರ್ವಾದಗಳಿಗೆ, ನಾವು ದೇವರ ಭಯದಲ್ಲಿ ಜೀವಿಸಲಿಕ್ಕೆ, ಅಥವಾ ನಮ್ಮ ಪ್ರಾರ್ಥನಾ ಜೀವಿತ ಅಥವಾ ನಮ್ಮ ಸಮಸ್ಯೆಗಳು ಬಗೆಹರಿಯೋದಕ್ಕೆ ಕಾರಣ ಏನಂತ ಇಲ್ಲಿ ನಾವು ಸ್ಪಷ್ಟವಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಮಗೆ ತಿಳಿಯುತ್ತದೆ. ಆದ್ದರಿಂದ ನಾವು ಪ್ರತಿಯೊಬ್ಬರು ಈ ವಾಕ್ಯಗಳನ್ನು ಈ ಪ್ರಸಂಗವನ್ನು ಸ್ವಲ್ಪ ಗಂಭೀರವಾಗಿ ತಿಳಿದು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಅದನ್ನು ನಾವು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನ ಪಡೋಣ. ಇದು ನಮ್ಮ ಜೀವಿತಕ್ಕೆ, ಆತ್ಮೀಯ ಜೀವಿತಕ್ಕೆ ಬಹಳ ಅಗತ್ಯವಾದ ಸಂಗತಿಯಾಗಿದೆ. ಇವತ್ತು ನಾವು 2 ವಾಕ್ಯಗಳನ್ನು ನೋಡ್ತೇವೆ. 5ನೇ ಅಧ್ಯಾಯ 1 ಮತ್ತು 2 ವಾಕ್ಯ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದ್ದನಲ್ಲ, ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡ್ಕೊಳ್ಳಿರಿ. ಇಲ್ಲಿ ಬಹಳ ಅಗತ್ಯವಾಗಿ ನಮಗೆ ಒಂದು ವಿಷಯವನ್ನು ಬಹಳ ನಾವು ತಿಳ್ಕೊಳ್ಬೇಕು. ಇಲ್ಲಿ ಅನುಸರಿಸೋರಾಗಿ ಅಂತ ಬರೆದಿದೆ. ನಾವು ಅದಕ್ಕೆ ಆದರೆ ಅನೇಕ ಸೇವಕರು ಅದರ ವಿಷಯದಲ್ಲಿ ನೋಡುವಾಗ ಆ ಹೀಬ್ರೂ ಪದ ಅನುಸರಿಸುವಲ್ಲ, ಅನುಕರಣೆ ಮಾಡುವವರಾಗಲಿ. ಈಗ ಅನುಸರಿಸುವುದು ಮತ್ತು ಅನುಕರಣೆ ಮಾಡೋದಕ್ಕೆ ಒಂದು ವ್ಯತ್ಯಾಸ ಇದೆ. ಅನುಸರಿಸುವುದಂದರೆ ನಾವು ಒಂದು ಹಂತದಲ್ಲಿ ಅನುಸರಿಸುವವರಾಗ್ತೇವೆ. ಆದರೆ ಅನುಕರಣೆ ಅಂದರೆ ಎಲ್ಲ ಸಂಗತಿಗಳನ್ನು ಅದರ ಹಾಗೆ ಮಾಡುವವರಾಗ್ತೇವೆ. ಈಗ ಮಕ್ಕಳು ನೋಡಿ, ಒಂದು ಸಿನಿಮಾದಲ್ಲಿ ಯಾರೋ ಒಬ್ಬರ ಕ್ಯಾರೆಕ್ಟರ್, ಒಬ್ಬ ವ್ಯಕ್ತಿಯನ್ನು ಅನುಕರಣೆ ಮಾಡೋದಂದ್ರೆ ಏನು? ಅವನು ಬಟ್ಟೆ ಹಾಕಿದಾಗೆ ಹಾಕ್ತಾರೆ, ಅವನು ನಡೆದಾಗೆ ನಡೀತಾರೆ, ಅವನು ಮಾತಾಡಿದಾಗೆ ಮಾತಾಡ್ತಾರೆ. ಇದು ಎಲ್ಲವೂ ಅದಕ್ಕೆ ಅನುಕರಣೆ ಅಂತ ಹೇಳ್ತೇವೆ. ಇದು ನಾವು ನೋಡ್ತೇವೆ. ಮಕ್ಕಳು ಕೆಲವು ಸಲ ಹೆತ್ತವರ ಅಥವಾ ದೊಡ್ಡವರ ಆಟ ಆಡುವಾಗ ಅವರು ಅನುಕರಣೆ ಮಾಡುವ ಆಟಗಳನ್ನು ಆಡ್ತಾರೆ. ಮುಂಡಾಸು ಕಟ್ಟಿಕೊಂಡು ಗಂಡ ಹೆಂಡಿರು ಅಥವಾ ಅಂಥ ನಾಟಕಗಳು ಅನುಕರಣೆ ಆಟ ಮಕ್ಕಳದು, ಅದು ಅನುಕರಣೆ. ಅದೇ ರೀತಿಯಾಗಿ ಇಲ್ಲಿ ಸರಿಯಾದ ಅರ್ಥ ಏನಂದರೆ ಅನುಕರಣೆ. ನಾವು ದೇವರನ್ನು ಅನುಕರಣೆ ಮಾಡುವವರಾಗಬೇಕು. ಇದು ನಮ್ಮ ಮನುಷ್ಯ ಒಂದು ಜ್ಞಾನದಿಂದ ಅಥವಾ ನಮ್ಮ ಮನುಷ್ಯ ಶಕ್ತಿಯಿಂದ ಇದು ಅಸಾಧ್ಯ. ನಮ್ಮಿಂದ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಅದಕ್ಕಾಗಿ ದೇವರು ತನ್ನ ಪವಿತ್ರ ಆತ್ಮನ ಬಲವನ್ನು ನಮಗೆ ಕೊಟ್ಟು ಆ ಹಂತದಲ್ಲಿ ನಮ್ಮನ್ನು ಬೆಳೆಸುವವರಾಗಿದ್ದಾರೆ. ನಾವು ಪವಿತ್ರ ಆತ್ಮನ ಬಲದಿಂದ ತುಂಬಿ ಬೆಳೆಸುವವರಾಗಿದ್ದೇವೆ. ಈಗ ದೇವರ ಗುಣಾತಿಶಯಗಳನ್ನು ನಾವು ಅನುಕರಣೆ ಮಾಡುವವರಾಗಬೇಕು. ಈಗ ದೇವರ ಗುಣಾತಿಶಯಗಳಂತ ಹೇಳುವಾಗ ಇಲ್ಲಿ 2 ಗುಂಪುಗಳಿವೆ. ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಒಂದು ನೀವು ದೇವರನ್ನು ಅನುಕರಣೆ ಮಾಡಿ ಅಂದರೆ ದೇವರಾಗಿ ಆಗ್ತಿರಂತ ಕೆಲವು ಬೋಧನೆಗಳಿದ್ದೆ. ನಾವು ಕೂಡ ದೇವರೇ ಅಂತ ಹೇಳಿ ನಾವು ಯಾವತ್ತೂ ದೇವರಾಗಿ ಆಗಲಿಕ್ಕೆ ಆಗುವುದಿಲ್ಲ. ಆದರೆ ದೇವರು ತನ್ನಲ್ಲಿರುವ ಒಂದು ಗುಂಪಿನ ಆ ಗುಣಗಳು ಅನುಕರಣೆಗೆ ಅಥವಾ ಆ ಹಂತಕ್ಕೆ ನಮ್ಮಲ್ಲಿ ಕಂಡು ಬರುವ ಹಾಗೆ ತನ್ನ ಪವಿತ್ರಾತ್ಮನು ನಮಗೆ ಕೊಟ್ಟು ನಡೆಸಲಿಕ್ಕೆ ಆ ಪರಿಶುದ್ಧೀಕರಣ ಅಂತ ಹೇಳ್ತೇವೆ. ಆ ಹಂತದಲ್ಲಿ ದೇವರು ನಮ್ಮನ್ನು ಬೆಳೆಸುವವರಾಗಿದ್ದಾರೆ. ಹಾಗೆ ಅಂತ ಹೇಳುವಾಗ ನಾವು ದೇವರಾಗಿ ಆಗ್ತೇವೆ ಅಂತ ಅಲ್ಲ. ಇಲ್ಲಿ ಸ್ಪಷ್ಟವಾಗಿ, ಯಾಕೆಂದರೆ ಅದು ಅಸಾಧ್ಯವಾದುದು. ಈ 2 ಗುಂಪಿನ ಗುಣಾತಿಶಯಗಳು ಯಾವುದು? ಒಂದು,
ದೇವರ ಪ್ರೀತಿ, ದೇವರ ಕ್ಷಮಿಸುವಿಕೆ, ದೇವರ ಕೃಪೆ, ದೇವರ ಕರುಣೆ, ಇದೆಲ್ಲ ಒಂದು ಗುಂಪಿನ ದೇವರ ಗುಣಾತಿಶಯಗಳು. ಇದನ್ನು ದೇವರು ನಮ್ಮಲ್ಲಿ ಅನುಕರಣೆ ಮಾಡಲಿಕ್ಕೆ ತನ್ನ ಪವಿತ್ರಾತ್ಮನ ಮೂಲಕ ಕರೆಕೊಡುವ ದೇವರಾಗಿದ್ದಾರೆ ಅಥವಾ ಬಯಸುವ ದೇವರಾಗಿದ್ದಾರೆ. ಆದರೆ ಇನ್ನೊಂದು ರೀತಿಯ ದೇವರ ಗುಣಾತಿಶಯಗಳಿವೆ. ಏನು ಅದು? ನಾವು ಓಮ್ನಿ ಪ್ರೆಸೆನ್ಸ್, ಇಂಗ್ಲೀಷಲ್ಲಿ ಅದಕ್ಕೆ ಒಂದು ಅಥವಾ ಹಿಬ್ರು ಪದ ಅಂತ ಗೊತ್ತಿಲ್ಲ ನನಗೆ. ಓಮ್ನಿ ಪ್ರೆಸೆನ್ಸ್, ಓಮ್ನಿಸಿಯನ್ಸ್ ಮತ್ತು ಓಮ್ನಿ ಪೊಟೆಂಟ್ ಅಂತ 3 ಪದಗಳನ್ನು ದೇವರ ಗುಣಾತಿಶಯಗಳಿಗೆ ಹೋಲಿಸಲಾಗಿದೆ. ಒಂದು ಓಮ್ನಿ ಪ್ರೆಸೆನ್ಸ್ ಅಂದರೆ ದೇವರು ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ಇರುವವರಾಗಿದ್ದಾರೆ. ಆತನ ಇರುವಿಕೆ ಎಲ್ಲ ಕಡೆಗೆ ಇದೆ. ಇದು ನಮ್ಮ ಜ್ಞಾನಕ್ಕೆ ಎಟಕುವಂಥದ್ದಲ್ಲ, ನಮಗೆ ಅದು ಸಾಧ್ಯ ಇಲ್ಲ ಅರ್ಥ ಮಾಡಲಿಕ್ಕೆ. ಆದ್ದರಿಂದ ಇದು ನಮ್ಮ ಜ್ಞಾನಕ್ಕೆ ಎಟಕುವಂಥದ್ದಲ್ಲ. ಆದರೆ ದೇವರು ಆ ಗುಣಾತಿಶಯವನ್ನು ಹೊಂದಿದ್ದಾರೆ. ಅದೇ ರೀತಿಯಾಗಿ ಓಮ್ನಿ ಸೈನ್ಸ್ ಅಂದರೆ ದೇವರ ಜ್ಞಾನ, ಅದು ಅಗಾಧವಾದ ಜ್ಞಾನ, ನಮಗೆ ತಿಳಿಲಿಕ್ಕೆ ಅಸಾಧ್ಯವಾದ ಜ್ಞಾನ ಆಗಿದೆ. ಅದು ಯಾವ ಮನುಷ್ಯನಿಗೆ ಕೂಡ ಸಾಧ್ಯ ಇಲ್ಲದ್ದು. 3ನೇದಾಗಿ ಓಮ್ನಿಪೊಟೆಂಟ್ ಅಂದರೆ ಆತನ ಸರ್ವಶಕ್ತನಾದ ದೇವರು, ಅಂದರೆ ಆತನ ಶಕ್ತಿ ಬಹಳ ಅದ್ಭುತವಾದದ್ದು. ಈಗ ಈ ಗುಂಪಿಗೆ ಸೇರಿದ ಆತನ ಗುಣಾತಿಶಯಗಳನ್ನು ಯಾವ ಮನುಷ್ಯರು ಅನುಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ದೇವರು ಬಿಡುವುದೂ ಇಲ್ಲ. ಇದು ದೇವರಿಗೆ ಸಂಬಂಧಪಟ್ಟ ಮತ್ತು ದೇವರಲ್ಲಿರುವ ಗುಣಾತಿಶಯಗಳು ಮಾತ್ರ. ಈಗ ನೋಡಿ, ತುಂಬ ಜನರು ಈ ಒಂದು ವಿಷಯದಲ್ಲಿ ತಪ್ಪಿಬೀಳುವುದುಂಟು. ಇಲ್ಲಿ ಏನೆಂದರೆ, ನಾವು ಪ್ರಾರ್ಥನೆ ಮಾಡುವಾಗ ಈಗ ಅನೇಕ ಪಂಗಡಗಳಲ್ಲಿ ನಾನಾ ರೀತಿಯ ಚಿಂತನೆಗಳಿವೆ. ಏನು? ಕೆಲವರು ಮರಿಯಳ ಮೂಲಕ, ಕೆಲವರು ಸಂತರ ಮೂಲಕ ಪ್ರಾರ್ಥನೆ ಮಾಡ್ತಾರೆ. ಈಗ ಈ ರೀತಿಯ ನಾವು ಪ್ರಾರ್ಥನೆ ಮಾಡುವಾಗ, ಈಗ ನೋಡಿ, ಇಡೀ ಪ್ರಪಂಚದಲ್ಲಿ ನಾನಾ ಜಾಗಗಳಲ್ಲಿ ಜನ ಇದ್ದಾರೆ. ಎಲ್ಲರ ಪ್ರಾರ್ಥನೆ ಕೇಳಲಿಕ್ಕೆ ಶಕ್ತಿ ಇರಬೇಕಾದ್ರೆ ಅದೇ ದೇವರ ಓಮ್ನಿ ಪ್ರೆಸೆನ್ಸ್ ಅಂತ ಹೇಳ್ತೇವೆ. ಎಲ್ಲ ಕಡೆ ದೇವರ ಇರುವಿಕೆ, ಆ ಶಕ್ತಿ ಇರಬೇಕು. ಅದು ಯಾರಿಗೆ? ಅದು ದೇವರಿಗೆ ಮಾತ್ರ. ಒಂದು ವೇಳೆ ನಾವು ದೇವರು ಸೃಷ್ಟಿ ಮಾಡಿದ ಮರಿಯಳ ಆಗಲಿ ಅಥವಾ ದೇವರು ಸೃಷ್ಟಿ ಮಾಡಿದ ಸಂತರಾಗಲಿ ಅಪೊಸ್ತಲರಾಗಲಿ ಯಾರಾಗಲಿ ಅವರ ಮೂಲಕ ಮಾತಾಡೋದಾದ್ರೆ ಅವರು ಎಲ್ಲ ಕಡೆ ಕೇಳಲಿಕ್ಕೆ ಶಕ್ತರಿರುವುದು. ಇದು ಆಲೋಚನೆ ನಾನು ನಂಬಿಕೆಗೆ ಬಂದಾಗ ನನಗೆ ಬಂದ ಆಲೋಚನೆ ಇದು. ಯಾಕೆಂದರೆ ಒಂದು ವೇಳೆ ನಾವು ಆ ರೀತಿಯಾಗಿ ನಾವು ಯೋಚಿಸುವುದಾದರೆ ನಾವು ಮೊದಲೇ ಆಜ್ಞೆಯನ್ನು ಮುರಿದವರಾಗ್ತೇವೆ. ಯಾಕೆಂದರೆ ದೇವರು ಒಬ್ಬರಿಗೆ ಮಾತ್ರ ಇಂಥ ಶಕ್ತಿ ಸಾಧ್ಯ, ಇಂಥ ಗುಣಾತಿಶಯಗಳು ಸಾಧ್ಯ. ಆ ಗುಣಾತಿಶಯಗಳು ನಾವು ಇನ್ನೊಬ್ಬ ವ್ಯಕ್ತಿಯಲ್ಲಿ ಹೋಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ದೇವರು ಮೊದಲ ಆಜ್ಞೆಯನ್ನು, ಇದು ನನಗೆ ಬಂದ ಚಿಂತನೆ, ಎಷ್ಟು ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟು ವಾಕ್ಯ ಅಂದರೆ ತಿಮೋಥೆಯನಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ ಪ್ರಾರ್ಥನೆ ವಿಷಯದಲ್ಲಿ ದೇವರು ಅಲ್ಲಿ ಪೌಲನು ಹೇಳುವಾಗ, ದೇವರೊಬ್ಬನೇ, ದೇವರು ಮತ್ತು ಮನುಷ್ಯರ ಮಧ್ಯದಲ್ಲಿರುವವನು, ಮಧ್ಯಸ್ಥಿಕನು ಒಬ್ಬನೇ, ಆತನು ಮನುಷ್ಯನಾದ ಯೇಸು ಕ್ರಿಸ್ತನಂತ ಹೇಳಿ. ಯಾಕೆ? ದೇವರಾಗಿದ್ದ ಆತನು ಮನುಷ್ಯನಾದನು. ಆತನು ಮಾತ್ರ ಮಧ್ಯಸ್ಥಿಕೆ ವಹಿಸಲಿಕ್ಕೆ ಯಾಕೆ ಸಾಧ್ಯ? ಯಾಕೆಂದರೆ ಆತನು ದೇವರಾಗಿದ್ದನು ಮತ್ತು ಆ ಗುಣಾತಿಶಯ ಆತನಲ್ಲಿ ಇದೆ. ಓಮ್ನಿ ಪ್ರೆಸೆನ್ಸ್, ಓಮ್ನಿ ಪೊಟೆಂಟ್ ಮತ್ತು ಓಮ್ನಿಷಿಯ ಎಲ್ಲ ಗುಣಾತಿಶಯಗಳು ಯೇಸು ಕ್ರಿಸ್ತನಲ್ಲಿದೆ. ಯಾಕೆಂದರೆ ಆತನು ಕೂಡ ದೇವರಾಗಿದ್ದಾನೆ. ಆತನು ಮನುಷ್ಯಾವತಾರವೆತ್ತಿ ನಮ್ಮ ಪಾಪಗಳಿಗೋಸ್ಕರ ತನ್ನನ್ನೇ ಒಪ್ಪಿಸಿಕೊಂಡ ಆತನ ಕಾರ್ಯದಿಂದಾಗಿ ನಮಗೆ ಪಾಪ ಕ್ಷಮಾಪಣೆ ದೊರೆತದ್ದರಿಂದ ಆತನು ಮಧ್ಯಸ್ಥನಾಗಲಿಕ್ಕೆ ಸಾಧ್ಯ. ಬೇರೆ ಯಾರು ಕೂಡ ಮಧ್ಯಸ್ಥಿಕೆ ವಹಿಸಿ ನಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಚಿಂತನೆ ದೇವರ ವಾಕ್ಯದಲ್ಲಿ ಆಧಾರದಲ್ಲಿ ಅಲ್ಲ. ಇದು ಸ್ಪಷ್ಟವಾಗಿ ನಾವು ನೋಡಬೇಕು. ಈಗ ಇದರ ವಿಷಯದಲ್ಲಿ ನಾವು ಮಾತಾಡೋದಲ್ಲ. ನಾನು ಈ ದೇವರ ಈ ಗುಣಾತಿಶಯಗಳು ಅದು ಯಾವ ಮನುಷ್ಯನಿಗೆ ಅನುಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. 2 ಗುಂಪಿನ ಗುಣಾತಿಶಯಗಳು ಇದಕ್ಕೆ ಸಂಬಂಧಪಟ್ಟು ನಾನು ಹೇಳಿದ್ದೇನೆ. ಆದ್ದರಿಂದ ಈ 2 ರೀತಿಯ ಗುಣಾತಿಶಯಗಳು ನಾವು ನೋಡಿದೆವು. ಒಂದು, ಮನುಷ್ಯರು ಅನುಕರಣೆ ಮಾಡಲಿಕ್ಕೆ ಸಾಧ್ಯ. ಅದು 2ನೇದ್ದು, ದೇವರು ಮನುಷ್ಯನಿಗೆ ಅನುಕರಣೆ ಮಾಡಲಿಕ್ಕೆ ಸಾಧ್ಯ ಆಗದ ಗುಣಾತಿಶಯಗಳು. ಈಗ ಇಲ್ಲಿ ನೋಡಿ, ಆ ಮೊದಲನೇ ವಾಕ್ಯ, ದೇವರು ನಿಮಗೆ ಕ್ರಿಸ್ತನಲ್ಲಿ ಶ್ರಮಿಸಿದ್ದಾನಲ್ಲ, ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ಆದ್ದರಿಂದ
ಇಲ್ಲಿ ನಾವು ಅನುಕರಣೆ ಮಾಡುವ ದೇವರ ಗುಣಾತಿಶಯಗಳಲ್ಲಿ ಬಹಳ ಮುಖ್ಯವಾಗಿ 2 ಪಂಗಡಗಳಿವೆ. ಒಂದು, ದೇವರು ಪ್ರೀತಿಯಾಗಿದ್ದಾನೆ, ಪ್ರೀತಿ, ದೇವರ ಪ್ರೀತಿ. ಎರಡನೇದು ದೇವರ ಬೆಳಕು. ಮತ್ತೆ ನಾವು ನೋಡೋಣ ದೇವರ ಪ್ರೀತಿ. ದೇವರ ಪ್ರೀತಿಯಲ್ಲಿ ಕೂಡ ಇಲ್ಲಿ ಸಕಾರಾತ್ಮಕ ಸಂಗತಿಗಳನ್ನು ಮಾತ್ರ ಇವತ್ತು ನಾವು ನೋಡೋಣ, ನಕಾರಾತ್ಮಕ ಸಂಗತಿಗಳು ಇನ್ನೊಂದು ಸಲ ನೋಡೋಣ. ಇಲ್ಲಿ ಸಕಾರಾತ್ಮಕ ಸಂಗತಿ ಅಂದರೆ ದೇವರು ಪ್ರೀತಿಯಾಗಿದ್ದಾನೆ. ಕ್ರಿಸ್ತನು ಪ್ರೀತಿಸಿದಂತೆ ನಮಗೆ ಪ್ರೀತಿಸಲಿಕ್ಕೆ, ಒಬ್ಬರನ್ನೊಬ್ಬರು ಪ್ರೀತಿಸಲಿಕ್ಕೆ ಆ ಅನುಕರಣೆ ನಮ್ಮಲ್ಲಿ ಉಂಟಾಗಬೇಕಂತ ಹೇಳಿ ದೇವರು ವಾಕ್ಯ ನಮಗೆ ಹೇಳ್ತದೆ. ಪೌಲನಲ್ಲಿ ಹೇಳುವ ಸಂಗತಿ ಅದು. ನೋಡಿ, ಅಲ್ಲಿ ನಾವು 4ನೇ ಅಧ್ಯಾಯಕ್ಕೆ ಹೋದಾಗ ಅಲ್ಲಿ 1ನೇ ವಾಕ್ಯದಲ್ಲಿ ನೋಡಿ, ಅದೇ ಎಫೆಸದವರಿಗೆ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಿರಿ. ನೋಡಿ, ಮೊದಲು ಯೋಗ್ಯರಾಗಿ ಅಲ್ಲಿ ನಡೆದುಕೊಳ್ಳಬೇಕು. ಹೇಗೆ ಅಂತ ಹೇಳಿ ಅಲ್ಲಿ ನೋಡಿ, ಪುನಃ 17ನೇ ವಾಕ್ಯಕ್ಕೆ ಬಂದಾಗ ನಮಗೆ ತಿಳಿಯುತ್ತದೆ. ಆದ್ದರಿಂದ ಅನ್ಯಜನರು, ನೋಡಿ, ನಕಾರಾತ್ಮಕ. ಮೊದಲು ಸಕಾರಾತ್ಮಕ ಸಂಗತಿಗಳನ್ನು ಅಲ್ಲಿ ಪೌಲನು ಹೇಳ್ತಾನೆ, ಯೋಗ್ಯರಾಗಿ ನಡೆದುಕೊಳ್ಳಿರಿ. ಈಗ ನಕಾರಾತ್ಮಕ ರೀತಿಯಲ್ಲಿ ಅಂದರೆ ಅನ್ಯರು ನಡ್ಕೊಂಡಾಗಿ ನೀವು ನಡ್ಕೊಳ್ಳಬೇಡಿರಿ ಅಂತ ಅಲ್ಲಿ ಹೇಳ್ತಾನೆ. ಆದ್ದರಿಂದ ನಾವು ಅನ್ಯರಂತೆ ನಡೆಯದೆ ನಾವು ದೇವರ ಪ್ರೀತಿಯ ಪ್ರತಿರೂಪವಾಗುವಂತೆ ದೇವರು ನಮ್ಮನ್ನು ಕರೆಕೊಡುವ ದೇವರಾಗಿದ್ದಾರೆ. ಅದು ಪೌಲನಲ್ಲಿ ಹೇಳುವುದು. ನಾವು ವಿಶ್ವಾಸಿಗಳು, ನಾವು ದೇವರ ಮಕ್ಕಳಂತ ಹೇಳಿದ ಮೇಲೆ ಅದೇ ದೇವರಲ್ಲಿ ಇರುವ ಪ್ರೀತಿ ನಮ್ಮಲ್ಲಿ ಇರಬೇಕು. ಅದೇ ಹಂತದ, ಅಷ್ಟು ಮಟ್ಟದ, ಇದು ನಮಗೆ ಯೋಚಿಸ್ಲಿಕ್ಕೆ ಕೂಡ ಸಾಧ್ಯವಾಗದು. ಆದರೆ ದೇವರು ತನ್ನ ಆತ್ಮನನ್ನು ಕೊಟ್ಟು ಇದೇ ಪ್ರೀತಿಯಲ್ಲಿ ನಡೀಲಿಕ್ಕೆ ನಮಗೆ ಕರೆ ಕೊಡುವ ದೇವರಾಗಿದ್ದಾರೆ. ತಿಳಿದಲ್ಲ, ಇದನ್ನು ನಾವು ಸ್ಪಷ್ಟವಾಗಿ ತಿರುಗಬೇಕು. ಅಲ್ಲಿ ನೋಡಿ, 32ನೇ ವಾಕ್ಯಕ್ಕೆ ಹೋಗಿ 4ನೇ ಅಧ್ಯಾಯದಲ್ಲಿ, ಒಬ್ಬರಿಗೊಬ್ಬ ಉಪಕಾರಿಗಳಾಗಿ, ಕರುಣೆಯುಳ್ಳವರಾಗಿ, ಕ್ಷಮಿಸುವವರಾಗಿ. ನೋಡಿ, ಒಬ್ಬರನ್ನೊಬ್ಬರು ಕ್ಷಮಿಸುವವರಾಗಿ ಅಂತ ಹೇಳಿ ಅಲ್ಲಿ ಪೌಲನಲ್ಲಿ ಅದನ್ನು ಪ್ರಸ್ತಾಪಿಸುತ್ತಾನೆ. ಈಗ ಪ್ರೀತಿಯ ವಿಷಯದಲ್ಲಿ ಬರುವಾಗ ನಾವು ಬಹಳ ಅಗತ್ಯವಾಗಿ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ ಸಂಗತಿಗಳನ್ನು ಯೋಹನನು ಬರೆದ 1ನೇ ಪತ್ರಿಕೆ, ಅದು ನೀವು ಇಡೀ ಪತ್ರಿಕೆಯೇ ಪ್ರೀತಿಗೆ ಸಂಬಂಧಪಟ್ಟು ಬರೆಯಲ್ಪಟ್ಟಿದೆ. ನೋಡಿ, ಮೊದಲು ಯೋಹಾನನ ಸುವಾರ್ತೆಗೆ ಹೋಗೋಣ. ಪ್ರೀತಿಯ ವಿಷಯದಲ್ಲಿ ಇರುವಾಗ ಅಲ್ಲಿ ಏನು ಬರೆಯಲ್ಪಟ್ಟಿದೆ ನೋಡಿ. ಯೋಹಾನನ ಸುವಾರ್ತೆ 13ನೇ ಅಧ್ಯಾಯ 35ನೇ ವಾಕ್ಯ ನೋಡಿ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನೀವು ನನ್ನ ಶಿಷ್ಯರೆಂದು ತಿಳ್ಕೊಳ್ಳುವರು ಅಂದನು. ನೋಡಿ, ಈಗ ನಾವು ಎಲ್ಲರೂ ಅಪೋಸ್ತಲರು, ಶಿಷ್ಯರು, ನಾವು ದೇವರ ಸೇವಕರು, ಅದು ಇದು ಅಂತ ಹೇಳಿ ಪ್ರವಾದಿಗಳು ಎಲ್ಲರಂತ ನಾವು ಕರೆಯಲ್ಪಡಬಹುದು. ನಮಗೆ ನಮ್ಮನ್ನು ನಾಮಕರಣ ಮಾಡಬಹುದು. ಆದರೆ ಒಂದು ಸಂಗತಿಯನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಮೊದಲು ಇಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ, ನೀವು ಪ್ರೀತಿಯಲ್ಲಿ, ನೋಡಿ ಅಲ್ಲಿ 35ನೇ ವಾಕ್ಯ ಏನು ಹೇಳ್ತದೆ, ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳ್ಕೊಳ್ಳೋರು. ನಾವು ಇವತ್ತು ದೇವರ ಶಿಷ್ಯರಂತ ತಿಳ್ಕೊಳ್ಬೇಕಾದ್ರೆ ಹೇಗೆ? ಖಾಲಿ ನಮ್ಮ ನಾಮಕರಣ ಮಾಡಿ ನಾವೇ ನಮ್ಮನ್ನು ಹೇಳಿಕೊಂಡ್ರೆ ನಾವು ದೇವರ ಶಿಷ್ಯರಾಗುವುದಿಲ್ಲ. ಒಬ್ಬರನ್ನೊಬ್ಬರು ಪ್ರೀತಿಸುವವರಾದರೆ ಮಾತ್ರ, ದೇವರ ವಾಕ್ಯ ಹೇಳ್ತದೆ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವವರಾದರೆ ನಾವು ದೇವರ ಶಿಷ್ಯರಾಗ್ತೇವೆ. ನೋಡಿ, ಈಗ ನಾವು ಆ ಯೋಹಾನನ 1ನೇ ಪತ್ರಿಕೆ ಬರೋಣ. 4ನೇ ಅಧ್ಯಾಯ 7 ಮತ್ತು 8 ವಾಕ್ಯ ನೋಡಿ. ನಾಲ್ಕನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯ ನಾವು ನೋಡೋಣ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನೋಡಿ, ಯಾರಲ್ಲಿ ಪ್ರೀತಿ ಇಲ್ಲವೋ, ದೇವರ ವಾಕ್ಯ ಏನು ಹೇಳ್ತದೆ, ಯೋಹಾನನು ಇಲ್ಲಿ ಏನು ಹೇಳ್ತಾನೆಂದರೆ, ಯಾರಲ್ಲಿ ಪ್ರೀತಿ ಇಲ್ಲವೋ ಅವನು ದೇವರನ್ನು ಅರಿಯದವನು. ನಾವು ಎಂಥ ಪ್ರಾರ್ಥನೆ ಮಾಡಬಹುದು, ನಾವು ಎಂಥ ಹಾಡುಗಳನ್ನು ಹಾಡಬಹುದು, ಭಾನುವಾರ ಚರ್ಚಿಗೆ ಹೋಗ್ಬೋದು, ಏನು ಬೇಕಾದರೂ ಮಾಡ್ಕೊಳ್ಬೋದು. ಒಂದು ವೇಳೆ ನಮ್ಮಲ್ಲಿ ಪ್ರೀತಿ ಇಲ್ಲದಿದ್ದರೆ ನಾವು ದೇವರನ್ನು ಅರಿಯದವರಂತ ದೇವರ ವಾಕ್ಯ ಹೇಳ್ತದೆ. ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಇದನ್ನು ನಾವು ಗಟ್ಟಿಯಾಗಿ, ಈ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಬೇಕು.
ನೋಡಿ, ಇಂಥ ಆಲೋಚನೆಗಳು ಇದ್ದಾಗ ಮಾತ್ರ ನಮಗೆ ಆ ಹಂತದಲ್ಲಿ ಆತ್ಮಿಕವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ತಿಳಿತಲ್ಲ, ನಮ್ಮಲ್ಲಿ ಹಗೆತನ ಮತ್ಸರ ತುಂಬಿಕೊಂಡರೆ ನಾವು ಯಾವತ್ತು, ದೇವರ ವಾಕ್ಯನೇ ಹೇಳ್ತದೆ ಗೊತ್ತಾ, ನಮ್ಮಲ್ಲಿ ಪ್ರೀತಿ ಇಲ್ಲದಿದ್ದರೆ ನಾವು ದೇವರನ್ನು ಅರಿಯದವರಂತ ದೇವರ ವಾಕ್ಯ ಹೇಳ್ತದೆ. ಯೋಹಾನನು ಬರೆದ ಮೊದಲನೇ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯ. ಈಗ ಇನ್ನೊಂದು ವಾಕ್ಯ ನೋಡಿ, 3ನೇ ಅಧ್ಯಾಯಕ್ಕೆ ಬನ್ನಿ, ಅಲ್ಲಿ 14ನೇ ವಾಕ್ಯ ಏನು ಹೇಳ್ತಂದ್ರೆ ನೋಡಿ, ನಾವಂತೂ ಕ್ರೈಸ್ತ ಸಹೋದರನನ್ನು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದವರೆಂದು ನಮಗೆ ಗೊತ್ತಾಗಿದೆ. ಪ್ರೀತಿಸದೇ ಇರುವವನು ಮರಣದಲ್ಲೇ ಇದ್ದಾನೆ. ನೋಡಿ, ಪ್ರೀತಿಸದೇ ಇರುವವನು ಏನು, ತನ್ನ ಸಹೋದರನನ್ನು ಪ್ರೀತಿಸದೇ ಇರುವವನು ಸತ್ತವನಾಗಿದ್ದಾನೆ. ಅಂದರೆ ಏನು, ಆತ್ಮಿಕ ಸತ್ತವನು. ಅದನ್ನು ಇಡೀ ಅಧ್ಯಾಯ ನೀವು ಓದಿ, ಅಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತದೆ. ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಂತ ಅಂತ ಹಂತಕ್ಕೆ ಯೋಹಾನನು ಅಲ್ಲಿ ಒಬ್ಬ ಸಹೋದರನು ದ್ವೇಷಿಸುವವನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ನೋಡಿ, ಇವತ್ತು ಕ್ರೈಸ್ತರಲ್ಲಿ ನಾನು ನೋಡಿದ್ದೇನೆ, ಯಾರು ತನ್ನ ಹಗೆತನ ಮತ್ಸರ ದ್ವೇಷ ಇಟ್ಟುಕೊಂಡಿದ್ದಾರೋ ಅವರು ಯಾವತ್ತೂ ಕೂಡ ಆತ್ಮಿಕ ಸತ್ಯ ಮಾರ್ಗದಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವರ ವಾಕ್ಯ ಹಾಗೆ ಹೇಳ್ತದೆ, ಅವನು ಇನ್ನೂ ಕತ್ತಲೆಯಲ್ಲಿದ್ದಾನೆ. ನೋಡಿ, ಬೇಕಾದರೆ ಅಲ್ಲಿ 15ನೇ ವಾಕ್ಯ ನೋಡಿ, ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ. ಯಾವಾಗ ದ್ವೇಷಿಸುವವನು? ಯಾರಲ್ಲಿ ತನ್ನ ಸಹೋದರನ ವಿಷಯದಲ್ಲಿ ಪ್ರೀತಿ ಇಲ್ಲವೋ ಅವನು ತನ್ನ ಸಹೋದರನನ್ನು ದ್ವೇಷಿಸುವವನಾಗಿದ್ದಾನೆ. ಮತ್ತು ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ. ನಿತ್ಯ ಜೀವವು ಅವನಲ್ಲಿ ಇರುವುದಿಲ್ಲವೆಂದು ನಿಮಗೆ ಗೊತ್ತಾಗಲಿ. ಕ್ರಿಸ್ತನು ನಿಮಗೋಸ್ಕರ ತನ್ನ ಪ್ರಾಣ ಕೊಟ್ಟದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದಿದೆ. ನೋಡಿ, ಕ್ರಿಸ್ತನ ನಮಗೆ ಪ್ರಾಣ ಕೊಟ್ಟದರಲ್ಲಿ ನೋಡಿ, ಅಲ್ಲಿ ಅವನು ಕತ್ತಲೆಯಲ್ಲಿದ್ದಾನೆ ಅಂತ ಹೇಳಿ ಬರೆಯಲ್ಪಟ್ಟಿದೆ. ಅವನು ಎಲ್ಲಿ ಹೋಗ್ತಾನಂತ ಅವನಿಗೆ ಗೊತ್ತಿಲ್ಲ ಅಂತ ಬರೆಯಲ್ಪಟ್ಟಿದೆ. ಅಂದರೆ ಏನು ಕತ್ತಲೆ? ಅಂದರೇನು? ಆತ್ಮಿಕ ಕತ್ತಲೆ. ಆ ವ್ಯಕ್ತಿಗೆ ಸತ್ಯದ ವಿಷಯದಲ್ಲಿ ಗೊತ್ತೇ ಆಗುವುದಿಲ್ಲ. ಆತನು ಎಲ್ಲ ಕಾರ್ಯ ಮಾಡಬಹುದು, ಆದರೆ ಆತನು ಆತ್ಮಿಕ ಕತ್ತಲೆಯಲ್ಲಿದ್ದಾನೆ. ಅವನಿಗೆ ಸತ್ಯ ಸಂಗತಿಗಳು ತಿಳ್ಕೊಳ್ಳಿಕ್ಕೆ ಅಸಾಧ್ಯ ಆಗ್ತದೆ. ಯಾಕೆಂದರೆ ಆತನು ಸಹೋದರನನ್ನು ದ್ವೇಷಿಸುವವನಾಗಿದ್ದಾನೆ. ಸಹೋದರನ ಮೇಲೆ ಆತನಿಗೆ ಪ್ರೀತಿ ಇಲ್ಲ. ಈಗ ಸಹೋದರಿಯರು, ನಾವು ಎಲ್ಲರೂ ಕ್ರಿಸ್ತನಲ್ಲಿ ಸಹೋದರರು, ತಿಳಿತಲ್ಲ, ನಾವು ಎಲ್ಲರನ್ನು ಪ್ರೀತಿಸುವವರಾಗಿದೆ. ಅದಕ್ಕಾಗಿ ಯೇಸು 2 ಆಜ್ಞೆ ನಮಗೆ ಕೊಟ್ಟದ್ದು, ದೇವರನ್ನು ಪ್ರೀತಿಸುವುದು, ನಿನ್ನಂತೆ ನಿನ್ನ ನೆರೆಕರೆಯನ್ನು ಪ್ರೀತಿಸು. ಆದ್ದರಿಂದ ಇದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿ. ಮತ್ತೀಗ ಪುನಃ ನಾವು ಅಲ್ಲಿ ಮೊದಲನೇ ಪತ್ರಿಕೆಯ 4ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲಿ 20 ಮತ್ತು 21 ವಾಕ್ಯ ನಾವು ನೋಡೋಣ. ತಾನು ದೇವರನ್ನು ಪ್ರೀತಿಸುತ್ತೇನಂತ ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ. ನೋಡಿ, ತಾನು ದೇವರನ್ನು ಪ್ರೀತಿಸ್ತಾನಂತ ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ನೋಡಿ, ನಮ್ಮ ಕಣ್ಣೆದುರಿಗೆ ದೇವರು ತನ್ನ ಸಾರೂಪ್ಯದಲ್ಲಿ ಸೃಷ್ಟಿಸಿದ ಒಬ್ಬ ಸಹೋದರನ ಉದ್ದೇಶಿಸುವುದಾದರೆ ನಾವು ದೇವರನ್ನು ಯಾವ ರೀತಿಯಾಗಿ ಪ್ರೀತಿಸ್ತೇವೆ ಅಂತ ದೇವರ ವಾಕ್ಯ ಹೇಳ್ತದೆ. ಕಾಣುವ ಸಹೋದರನನ್ನು ಪ್ರೀತಿಸದವನು ಕಾಣದಿರುವ ದೇವರನ್ನು ಪ್ರೀತಿಸುವವನು ಹೇಗೆ ಅಂತ. ಆದ್ದರಿಂದ ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ನೋಡಿ, ಇವತ್ತು ನಮ್ಮ ಆತ್ಮಿಕ ಜೀವಿತದಲ್ಲಿ ಅಡೆತಡೆಗಳು ಸೈತಾನನ್ನು ತರುವುದು ಕೆಲವು ಸಂಗತಿಗಳಲ್ಲಿ ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ನಮ್ಮ ಮಧ್ಯದಲ್ಲಿ ಮನಸ್ತಾಪಗಳನ್ನು ಹುಟ್ಟಿಸಿ ನಾವು ನಮ್ಮ ಸಹೋದರನ್ನು ದ್ವೇಷಿಸುವ ಹಾಗೆ ಮಾಡುವುದು ಸೈತಾನನ ದೊಡ್ಡ ಕೆಲಸ. ಯಾಕೆಂದರೆ ಯಾವತ್ತು ಒಂದು ನಾವು ಒಬ್ಬ ನಮ್ಮ ಸಹೋದರನ್ನು ದ್ವೇಷಿಸಲಿಕ್ಕೆ ನಾವು ಪ್ರಾರಂಭ ಮಾಡ್ತೇವೋ ಅಲ್ಲಿಂದ ನಾವು ಕತ್ತಲೆಯಲ್ಲಿ ನಡೆಯುವವರಾಗಿದ್ದೀವಿ. ನಮಗೆ ಸತ್ಯದ ಪರಿಜ್ಞಾನ ಇರುವುದಿಲ್ಲ. ಭಾಳ ಅಗತ್ಯ. ಎಂಥ ಬೋಧನೆ ಆ ವ್ಯಕ್ತಿ ಕೇಳ್ಬೋದು, ಎಂಥ ಬೇಕಾದರೂ ಪ್ರಸಂಗಗಳನ್ನು ಕೇಳ್ಬೋದು. ಅವನ ಮನಸ್ಸಲ್ಲಿ ಯಾವುದು ತಿಳಿದಿಲ್ಲ.
ಅವನ ಗಮನಕ್ಕೆ ಒಂದು ಸಂಗತಿಗಳು ಬರುವುದಿಲ್ಲ. ನೀವು ಬೇಕಾದ್ರೆ ನೋಡಿ ಇಂಥ ನಿಮ್ಮನ್ನು. ನಮ್ಮಲ್ಲಿ ಅನೇಕ ಸಾರಿ ನಮಗೆ ಅವನು ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತ ಹೇಳಿ ನೋಡಿ, ನಮಗೆ ಅವರು ಏನು ಮಾಡಿದ್ದಾರೆ ಎಂಬ ಪ್ರಶ್ನೆ ಅಲ್ಲ, ನಾವು ಅವರನ್ನು ಕ್ಷಮಿಸುವುದು ಮಾತ್ರ ನಮ್ಮ ಕೆಲಸ. ಅವನು ಏನು ಮಾಡಿದ್ದಾನೆ ಅಂತ ನಮಗೆ ದೇವರಲ್ಲಿ ಲೆಕ್ಕ ಕೊಡಲಿಕ್ಕೆ ಅಲ್ಲ ಅಥವಾ ನೋಡಲಿಕ್ಕೆ ಅಲ್ಲ. ನಮಗೇನು ಕೆಲಸ, ನಮ್ಮದು ಆತನನ್ನು ಕ್ಷಮಿಸು ಅಷ್ಟೇ. ನಮಗೆ ಕೆಲವು ಸಾರಿ ನಮಗೆ ಆದ ಸಂಗತಿಗಳು, ಒಬ್ಬ ವ್ಯಕ್ತಿಯನ್ನು ಕ್ಷಮಿಸಲಿಕ್ಕೆ ಅಸಾಧ್ಯವಾದ ಸಂಗತಿಗಳು ಇರ್ತವೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಅದೇ ಭಾಳ ನಮ್ಮ ಆತ್ಮಿಕ ಜೀವಿತದ ಭಾಳ ಅಗತ್ಯವಾದ ಗೆಲುವು. ಅಂದರೆ ನಾವು ಎಂಥ ಪರಿಸ್ಥಿತಿಯಲ್ಲಿ ನಾವು ಕ್ಷಮಿಸೋರಾಗಬೇಕು, ಭಾಳ ಅಗತ್ಯವಾಗಿ. ಇಲ್ಲದಿದ್ದರೆ ನಾವು ಎಂಥ ಪ್ರಸಂಗ ಕೇಳುವುದು, ಎಂಥ ವಾಕ್ಯ ಓದುವುದು, ಎಂಥ ಪ್ರಾರ್ಥನೆ ಮಾಡುವುದು ಎಲ್ಲ ವ್ಯರ್ಥ. ಎಲ್ಲಿಯ ತನಕ ನಮ್ಮಲ್ಲಿ ನಮ್ಮ ಸಹೋದರನ ಮೇಲೆ ಪ್ರೀತಿ ಇಲ್ಲವ ಅಥವಾ ನಮ್ಮ ಸಹೋದರನ ಇರುವ ದ್ವೇಷ ನಾವು ದೇವರ ಹತ್ರ ಬೇಡಿ ನಮ್ಮ ಪ್ರಯತ್ನದಿಂದ ನಾವು ತೆಗಿಲಿಕ್ಕೆ ಸಾಧ್ಯ ಇಲ್ಲವ, ಅಲ್ಲಿಯ ತನಕ ನಾವು ಏನು ಆತ್ಮಿಕ ಸಂಗತಿಗಳನ್ನು ಮಾಡಿದರೂ ಕೂಡ ಅವು ಎಲ್ಲ ವ್ಯರ್ಥ. ಯಾಕೆಂದರೆ ದೇವರ ವಾಕ್ಯ ಹೇಳ್ತಾನೆ, ಆತನು ಕತ್ತಲೆಯಲ್ಲಿದ್ದಾನೆ. ಕತ್ತಲೆಯಲ್ಲಿ ನೀವು ಎಂಥದ್ದು ಓದಿ ಎಂಥ ಅರ್ಥ ಆಗ್ತದೆ ನಿಮಗೆ ಕೇಳೋದಿಲ್ಲ, ತಿಳಿದಿಲ್ಲ ಯಾವುದು. ಆ ರೀತಿಯ ಕತ್ತಲೆ ಅಂದರೆ ಆತ್ಮಿಕ ಕತ್ತಲೆ. ಆ ವ್ಯಕ್ತಿಗೆ ಎಲ್ಲಿ ಹೋಗ್ತಾನಂತ ಗೊತ್ತಿಲ್ಲ. ಅಂದರೆ ಏನು, ನಾನು ಸತ್ಯ ಮಾರ್ಗದಲ್ಲಿ ನಡೀತೇನೋ ಅಥವಾ ಈ ಎಲ್ಲ ಸಂಗತಿಗಳಿಂದ ಅನೇಕ ಸಭೆಗಳಲ್ಲಿ ನಾನು ನೋಡಿದ್ದೇನೆ. ಜನರು ತಿಳಿಯಲ್ಪಟ್ಟು ಸಮಸ್ಯೆಗೆ ಸಿಲುಕಿಕೊಂಡಿದ್ದಾರೆ. ಅವರ ಸಮಸ್ಯೆಗಳೇ ಪರಿಹಾರ ಆಗ್ತಾ ಇಲ್ಲ. ಇದೇ ಭಾಳ ಮುಖ್ಯವಾದ ಕೆಲಸ. ಅದನ್ನು ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದದ್ದು. ನಾವು ಇನ್ನೊಂದು ನೋಡಿ, 3ನೇ ಅಧ್ಯಾಯಕ್ಕೆ ಹೋಗಿ ಪುನಃ ಇದು ಯೋಹಾನನ ಮೊದಲನೇ ಪತ್ರಿಕೆ, ಅದಕ್ಕೆ ಸಂಬಂಧಪಟ್ಟಿದೆ. ಪ್ರೀತಿಯ ವಿಷಯದಲ್ಲಿ ಯೋಹಾನನು ಭಾಳ ಅದ್ಭುತವಾಗಿ ಇಲ್ಲಿ ಮಾತಾಡ್ತಾನೆ. 3ನೇ ಅಧ್ಯಾಯ 14ನೇ ವಾಕ್ಯಲ್ಲಿ ನೋಡಿ, ನಾನಂತೂ ಕ್ರಿಸ್ತ ಸಹೋದರನನ್ನು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆಂದು ನಮಗೆ ಗೊತ್ತಾಗಿದೆ. ನೋಡಿ, ಕ್ರಿಸ್ತ ಸಹೋದರನನ್ನು ಪ್ರೀತಿಸುವುದರಿಂದ ನಾವು ಮರಣದಿಂದ, ಅಂದರೆ ಏನು, ಆ ಆತ್ಮಿಕ ಮರಣದಿಂದ ನಾವು ಪಾರಾಗಿ ಜೀವದಲ್ಲಿ ಸೇರಿದವರು ಅಂತ ಹೇಳಿದ್ದೇವೆ. ಒಂದು ವೇಳೆ ನಾವು ಆತ್ಮಿಕ ಮರಣ ಹೊಂದಿದವರಾಗಿದ್ದರೆ ನಾವು ಎಂಥ ಆತ್ಮಿಕ ಕಾರ್ಯಗಳು ಮಾಡಿದರೂ ಅದು ವ್ಯರ್ಥ. ಅದು ಬಹಳ ಎಚ್ಚರಿಕೆಯಿಂದ ನಾವು ತಿಳ್ಕೊಳ್ಬೇಕು. ಆದರೆ ನಾವು ಒಬ್ಬರನ್ನೊಬ್ಬರು ಕ್ಷಮಿಸುವವರಾಗಬೇಕು. ಯಾವ ಹಂತಕ್ಕೆ? ಕ್ರಿಸ್ತನು ತನ್ನನ್ನೇ ತಾನು ಕ್ರೂಜೆಯಲ್ಲಿ ನೋಡಿ, ಆತನನ್ನು ಕ್ರೂಜೆಯಲ್ಲಿ ಹಾಕಿದ ಜನರು, ತಂದೆ ಅವರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ, ಅವರನ್ನು ಕ್ಷಮಿಸಂತ. ಆ ಹಂತಕ್ಕೆ ಕ್ರಿಸ್ತನನ್ನು ನೋಡಿ, ಅಲ್ಲಿ ಪೌಲನು ಏನು ಅಲ್ಲಿ ಪ್ರಸ್ತಾಪ ಮಾಡ್ತಾನೆ, ಯಾವ ಹಂತದ ಅನುಕರಣೆ ಅಂತ ಹೇಳ್ತಾನೆ, ಅಥವಾ ಅನುಸರಿಸುವುದಂತ ಲೆಕ್ಕ ಹಾಕಿಬೇಕಾದ್ರೆ ನೀವು ಎಲ್ಲಿ ಕ್ರಿಸ್ತನ ಕ್ಷಮಿಸಿದಂತೆ ನೋಡಿ, ಅಲ್ಲಿ ಒಂದನೆಯ ಎಫೆಸದವರಿಗೆ ಬರೆದ ಪತ್ರಿಕೆ ಪುನಃ ಓದಿ ನೋಡಿ, ಅಲ್ಲಿ 1ನೇ ವಾಕ್ಯ, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದ್ದನಲ್ಲ, ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಿಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿ ಯಜ್ಞವಾಗಿ ಸಮರ್ಪಿಸಿದನಲ್ಲ. ದೇವರಿಗೆ ಸುಗಂಧ ಯಜ್ಞವಾದ ಸಮರ್ಪಣೆ. ಈಗ ಇದನ್ನು ಎಲ್ಲಿ ಹೋಲಿಕೆ ಮಾಡಲಾಗಿದೆ? ಇದು ಹಳೆಯ ಒಡಂಬಡಿಕೆಯ ಹೋಲಿಕೆ ಆಗಿದೆ. ಏನು ಮಾಡ್ತಿದ್ದರು? ದೇವರಿಗೆ ಯಜ್ಞ ಸಮರ್ಪಿಸುವಾಗ ಆ ಕಟ್ಟಿಗೆಯ ಮೇಲೆ ಆ ಹೋತ ಮರಿ ಅಥವಾ ಕುರಿ ಅಥವಾ ಆಡು ಅಥವಾ ಕರು ಇದನ್ನು ಸುಡುತ್ತಿದ್ದರು. ಅದು ಸುಗಂಧ ಯಜ್ಞವಾಗಿ ದೇವರಿಗೆ ಸಮರ್ಪಣೆ ಆಗ್ತಿತ್ತು. ನೋಡಿ, ಈಗ ನಾವು ತಂದೂರು ಅಂತ ನೋಡ್ತೀವಿ. ಇದಕ್ಕೆ ಒಂದು ಸಣ್ಣ ಹೋಲಿಕೆ ಅಂದರೆ ತಂದೂರು. ಹೋಟೆಲಲ್ಲಿ ತಂದೂರು ಯಾಕೆ ಹೊರಗೆ ಇಡ್ತಾರೆ? ಆ ತಂದೂರು ಇದ್ದುವಾಗ ಅದರಲ್ಲಿ ಒಂದು ಸ್ಮೆಲ್ಲು ಅಥವಾ ಒಂದು ಪರಿಮಳ, ಸುವಾಸನೆ ಬರ್ತದೆ. ದಾರಿಯಲ್ಲಿ ಹೋಗೋರಿಗೆ ಅದು ಒಂದು ಆಕರ್ಷಣೆ, ತಿನ್ನುವ ಅಂತ. ಅದಕ್ಕೆ ಆ ರೀತಿಯಾಗಿ ಹೋಲಿಸಿದಾಗಿದೆ. ಕ್ರಿಸ್ತನು ತನ್ನನ್ನೇ ಸಮರ್ಪಿಸಿದ್ದು ದೇವರಿಗೆ ಒಂದು ಸುಗಂಧ ಯಜ್ಞ, ಸುವಾಸನೆ ಯಜ್ಞವಾಗಿ. ಆ ಹಂತದವರೆಗೆ, ಅಂದರೆ ನಮ್ಮನ್ನೇ ನಾವು ಸಂಪೂರ್ಣ ತ್ಯಾಗ ಮಾಡಿ ದೇವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ
ಇತರರನ್ನು ಪ್ರೀತಿಸುವವರಾಗುವಂತೆ. ನೋಡಿ, ಕ್ರಿಸ್ತನನ್ನು ಕ್ರೂಜೆಯಲ್ಲಿ ಹಾಕುವ ತನಕ ಆತನು ಹಾಕಿದವರನ್ನು ಕೂಡ ಆತನು ಪ್ರೀತಿಸಿದನು ಅಂತ ಆ ಹಂತಕ್ಕೆ ನಾವು ಪ್ರೀತಿಸುವವರಾಗಿದ್ದೇವೆ. ಆದ್ದರಿಂದ ಆ ರೀತಿಯ ಅನುಕರಣೆ ನಾವು ಮಾಡುವವರಾಗಿದ್ದೀವಿ. ನೋಡಿ, ಅಲ್ಲಿ ಅದಕ್ಕೆ ಒಂದು ವಾಕ್ಯ ನಾವು ನೋಡೋಣ. ಮತ್ತಾಯನ ಸುವಾರ್ತೆಯಲ್ಲಿ ಹೋಗೋಣ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 44 ಮತ್ತು 45, 46 ಮೂರು ವಾಕ್ಯಗಳನ್ನು ನಾವು ನೋಡೋಣ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ನೋಡಿ, ಯಾರನ್ನಂತ ಹೇಳ್ತದೆ ನೋಡಿ. ನಾವು ನಮ್ಮ ಸಹೋದರನೇ ಪ್ರೀತಿಸುವವರಾಗದಿದ್ದರೆ ಇನ್ನು ನಮ್ಮ ವೈರಿಗಳನ್ನು ಹೇಗೆ ಪ್ರೀತಿಸ್ತೇವೆ ಅಂತ ಲೆಕ್ಕ ಹಾಕಿ ಯೇಸು ಹೇಳಿದ ಮಾತುಗಳನ್ನು ನೋಡಿ. ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸಿಸಿದವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಹೇಗೆ ದೇವರ ಮಕ್ಕಳಾಗ್ತೇವೆ? ಹೇಳಲಿಕ್ಕೆ ಎಲ್ಲರೂ ನಾವು ಹೇಳ್ತೇವೆ, ನಾವೆಲ್ಲರೂ ದೇವರ ಮಕ್ಕಳಂತ. ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರರನ್ನು. ಯಾರನ್ನು ಕೊಲೆಗಾರರನ್ನು ಅಂತ ಹೇಳ್ತದೆ? ಸೈತಾನನ ಮಕ್ಕಳು ಅಂತ ದೇವರ ವಾಕ್ಯದಲ್ಲಿ ಹೇಳ್ತದೆ. ಆ ರೀತಿಯ ಅರ್ಥ ಅದಕ್ಕೆ ಕಲ್ಪಿಸಲ್ಪಡಲ್ಪಟ್ಟಿದೆ. ಅಂದರೆ ಆ ಹಂತದವರೆಗೆ. ಆದರೆ ದೇವರನ್ನು ಯಾರು? ದೇವರ ಮಕ್ಕಳು ಯಾರು? ನೀವು ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮಗೆ ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಹೀಗೆ ನೀವು ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ನೋಡಿ, ದೇವರನ್ನು ಅನುಕರಣೆ ಮಾಡುವುದೆಂದರೆ ಏನು? ದೇವರಲ್ಲಿರುವ ಅದೇ ಗುಣಾತಿಶಯಗಳು ಆತನ ಮಕ್ಕಳಲ್ಲ ಆದ ನಾವು ನಮ್ಮಲ್ಲಿ ಕಂಡು ಬರಬೇಕು. ಅಂದರೆ ಏನು? ಪ್ರೀತಿ. ಯಾರನ್ನು? ವೈರಿಯನ್ನು ಪ್ರೀತಿಸಿರಿ ಅಂತ ಹೇಳ್ತದೆ. ಕೇವಲ ಸಹೋದರನ್ನು ಬಿಟ್ಟು ಬಿಡಿರಿ. ಆ ಹಂತದವರೆಗೆ. ಹಾಗಾದರೆ ಯಾವ ಹಂತದವರೆಗೆ ನಾವು ಪ್ರೀತಿಸುವವರಾಗಬೇಕಂತ ಹೇಳಿ ಸ್ಪಷ್ಟವಾಗಿ ನಾವು ನೋಡೋಣ. ನಮ್ಮ ತಂದೆ ಪರಲೋಕದಲ್ಲಿದ್ದಾನೆ. ಆತನ ಮಕ್ಕಳು ನಾವು ಆಗಬೇಕಾದರೆ ನಾವು ಪ್ರೀತಿಸುವವರಾಗಬೇಕು. ಕೊನೆಯದಾಗಿ ಒಂದು ವಾಕ್ಯ ನಾವು ನೋಡೋಣ. ಆ ಪ್ರೀತಿಗೆ ಸಂಬಂಧಪಟ್ಟು ಯೋಹಾನನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯ ನೋಡಿ. ಇಲ್ಲಿ ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ನಾನು ಆವಾಗ ನಿಮಗೆ ಒಂದ್ಸಲ ಪ್ರಸ್ತಾಪಿಸಿದೆ ಈ ವಾಕ್ಯವನ್ನು. ನೋಡಿ, ಅಲ್ಲಿ ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನಡೆದುಕೊಂಡಿದ್ದಾನೆ ಮತ್ತು ಅವನಲ್ಲಿ ವಿಘ್ನಕರವಾದದ್ದು ಏನೂ ಇಲ್ಲ. ತನ್ನ ಸಹೋದರನನ್ನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ, ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ. ಕತ್ತಲೆಯು ಅವನ ಕಣ್ಣುಗಳನ್ನು ಕಾಣದ ಹಾಗೆ ಮಾಡಿದ್ದರಿಂದ ತಾನು ಎಲ್ಲಿಗೆ ಹೋಗುತ್ತಾನೋ ಅವನಿಗೆ ತಿಳಿಯದು. ನೋಡಿ, ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಈ ವಾಕ್ಯಗಳನ್ನು ಬಹಳ ಅಗತ್ಯವಾಗಿ ನಿಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳಿ. ಸೈತಾನನು ನಮ್ಮನ್ನು ಮೋಸಪಡಿಸುವುದೇ ಈ ಎಲ್ಲ ಸಂಗತಿಗಳಿಂದ. ನಾವು ಏನು ಯೋಚಿಸ್ತೇವೆ? ನಾವು ಪ್ರಾರ್ಥನೆ ಮಾಡ್ತೇವೆ, ನಾವು ಹಾಡುತ್ತೇವೆ, ಭಾನುವಾರ ಚರ್ಚೆಗೆ ಹೋಗ್ತೇವೆ ಎಲ್ಲ ಅಂತ ಹೇಳಿ. ಆದರೆ ನಮ್ಮ ಸಹೋದರನ ನಾವು ದ್ವೇಷಿಸುವುದಾದರೆ ಈ ಎಲ್ಲ ಸಂಗತಿಗಳು ವ್ಯರ್ಥ. ಅದಕ್ಕಾಗಿ ಯೇಸು ಏನು ಹೇಳ್ತಾನೆ? ನಿನ್ನ ಕಾಣಿಕೆಯನ್ನು ಸಮರ್ಪಿಸುವಾಗ ಎಲ್ಲಿ? ನೀನು ದೇವಾಲಯಕ್ಕೆ ಹೋಗಿ, ಆಲಯಕ್ಕೆ ಹೋಗಿ ನಿನ್ನ ಕಾಣಿಕೆಯನ್ನು ಸಮರ್ಪಿಸುವಾಗ ನಿನ್ನ ಸಹೋದರನ ವಿಷಯವಾಗಿ ಏನಾದರೂ ನಿನಗೆ ಇದ್ದರೆ ನಿನ್ನ ಕಾಣಿಕೆಯನ್ನು ಅಲ್ಲೇ ಬಿಟ್ಟು ಮೊದಲು ಹೋಗಿ ಅವನನ್ನು ಕ್ಷಮಿಸಂತ. ಯಾಕೆಂದರೆ ಆ ಕಾಣಿಕೆ ವ್ಯರ್ಥವಾದದ್ದು. ಅದರಿಂದ ಯಾವ ಪ್ರಯೋಜನ ಇಲ್ಲ. ಇವತ್ತು ನಮ್ಮ ಕಾಣಿಕೆಯನ್ನು ನಾವು ಹಾಡುವುದು, ಸ್ತುತಿಸುವುದು ಎಲ್ಲ ದೇವರಿಗೆ ಕಾಣಿಕೆ ಅಂತ ಹೇಳ್ತೇವೆ. ಒಂದು ವೇಳೆ ನಾವು ನಮ್ಮ ಸಹೋದರನನ್ನು ದ್ವೇಷಿಸುವುದಾದರೆ ನಾವು ಮಾಡುವ ಎಲ್ಲ ಆತ್ಮಿಕ ಸಂಗತಿಗಳು ವ್ಯರ್ಥ. ಇದನ್ನು ನೋಡಿ, 2ನೇ ಅಧ್ಯಾಯ ಓದಿ ಸ್ಪಷ್ಟವಾಗಿ ನೋಡಿ. ಪುನೊಂದ್ಸಲ ನಾನು ಪ್ರಸ್ತಾಪಿಸುತ್ತೇನೆ. ತನ್ನ ಸಹೋದರನನ್ನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ, ಕತ್ತಲೆಯಲ್ಲಿ ನಡ್ಕೊಳ್ತಾನೆ. ಕತ್ತಲೆಯು ಅವನನ್ನು ಕಣ್ಣುಗಳನ್ನು ಕಾಣದ ಹಾಗೆ ಮಾಡಿದ್ದರಿಂದ ತಾನು ಎಲ್ಲಿಗೆ ಹೋಗುತ್ತಾನೋ ಅವನಿಗೆ ತಿಳಿಯದು. ಯಾಕಂದ್ರೆ ಅವರಿಗೆ ಸತ್ಯನೇ ಗೊತ್ತಿರುವುದಿಲ್ಲ, ಆತ್ಮಿಕ ಸತ್ಯಗಳು ಗೊತ್ತಿಲ್ಲ. ಸುಮ್ಮನೆ ಚರ್ಚಿಗೆ ಹೋಗ್ತಾರೆ, ಆಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಅವರು ಆತ್ಮಿಕ ಕತ್ತಲೆಯಲ್ಲಿ ಆವರಿಸಿಕೊಂಡಿದ್ದಾರೆ. ಕಾರಣ ಏನು? ದ್ವೇಷಿಸುವುದು. ನಾನು ಈ ವಾಕ್ಯದ ಮೂಲಕ ಪ್ರತಿಯೊಬ್ಬ ದೇವಜನರಲ್ಲಿ ಪ್ರಾರ್ಥಿಸುವುದು ಇಷ್ಟೇ.
ಬಹಳ ಅಗತ್ಯವಾಗಿ ಸೈತಾನಿಗೆ ಎಡೆ ಕೊಡಬೇಡಿ. ಈ ಒಂದು ಸಂಗತಿಯಲ್ಲಿ ನೀವು ಸಿಕ್ಕಿಕೊಂಡರೆ ನಿಮ್ಮ ಆತ್ಮಿಕ ಜೀವಿತ ನೀವು ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ದೇವರ ಬೆಳಕಿನಲ್ಲಿ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲು ಆ ಒಂದು ದ್ವೇಷ ಇದ್ದರೆ ದೇವರ ಹತ್ರ ಬೇಡಿ. ಸಂಪೂರ್ಣ ಕ್ಷಮಿಸುವ ಒಂದು ಕ್ಷಮಿಸುವಿಕೆಯ ಪ್ರೇರಣೆ ದೇವರು ಪವಿತ್ರಾತ್ಮ ನಿಮಗೆ ಕೊಡುವಂತೆ. ಖಂಡಿತ ದೇವರು ಕೈ ಬಿಡೋದಿಲ್ಲ. ಖಂಡಿತ ದೇವರು ಆ ಕ್ಷಮಿಸುವ ಪ್ರೇರಣೆ ನಮಗೆ ಕೊಟ್ಟು ನಡೆಸುವವನಾಗಿದ್ದಾನೆ. ಯಾಕೆಂದರೆ ದೇವರು ಪ್ರತಿಯೊಬ್ಬ ಮಕ್ಕಳು ಬೆಳಕಿನಲ್ಲಿ ನಡೆಯಬೇಕಂತ ದೇವರು ಬಯಸ್ತಾನೆ. ನಾವು ಯಾರು ಕೂಡ ಕತ್ತಲಲ್ಲಿ ಇರಬಾರ್ದು ಅಂತ ಹೇಳಿ. ಅದರಿಂದ ಮೊದಲು ನಾವು ತಿಳ್ಕೊಳ್ಬೇಕು ನಾವು ಯಾರ್ಯಾರನ್ನು ದ್ವೇಷಿಸ್ತೇವೆ ಅಂತ ಹೇಳಿ. ಭಾಳ ಅಗತ್ಯವಾಗಿ ತಿಳ್ಕೊಂಡು ನಮ್ಮಲ್ಲಿರುವ ಇಂಥ ಒಂದು ದುಷ್ಟ ಸ್ವಭಾವವನ್ನು ತೆಗೆದು ಬಿಡೋಣ. ನಾವು ಎಲ್ಲರನ್ನು ಪ್ರೀತಿಸುವವರಾಗೋಣ. ದೇವರು ಪ್ರೀತಿಯಾಗಿದ್ದಾನೆ. ಆತನ ಮಕ್ಕಳಾದ ನಾವು ಕೂಡ ಅದೇ ಪ್ರೀತಿಯನ್ನು ಅನುಕರಣೆ ಮಾಡುವವರಾಗೋಣ. ದೇವರು ನಮ್ಮನ್ನು ಆಶೀರ್ವದಿಸಿ ತನ್ನ ಬೆಳಕಿನಲ್ಲಿ ನಡೆಸುವವನಾಗಿದ್ದಾನೆ. ಆತನಿಗೆ ಯುಗ ಯುಗಾಂತರಗಳಲ್ಲಿ ಸ್ತುತಿ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೆನ್.